ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 84ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಬಿಎಸ್ವೈ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಶಿಕಾರಿಪುರದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕುಮುದ್ವತಿ ಕಾಲೇಜು ಮೈದಾನದಲ್ಲಿ ಸಂಜೆ ಸಾರ್ವಜನಿಕ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿನಂದನಾ ಭಾಷಣ ಮಾಡಲಿದ್ದಾರೆ. ವಿವಿಧ ಮಠಗಳ ಸ್ವಾಮೀಜಿಗಳು, ವಿವಿಧ ಸಮಾಜಗಳ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಮಧ್ಯಾಹ್ನದವರೆಗೂ ಕೂಡ ಕುಮುದ್ವತಿ ಕಾಲೇಜು ಆಡಿಟೋರಿಯಂನಲ್ಲಿ ಬೆಂಬಲಿಗರು ಮತ್ತು ಕಾರ್ಯಕರ್ತರನ್ನ ಬಿಎಸ್ವೈ ಭೇಟಿ ಮಾಡಲಿದ್ದಾರೆ. ಶಿಕಾರಿಪುರ ಪಟ್ಟಣದ ಬೀದಿ ಬೀದಿಗಳಲ್ಲಿ ಬ್ಯಾನರ್ಗಳ ಅಳವಡಿಕೆಯಾಗಿದೆ. ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ. ಸಂಜೆ ಅದ್ದೂರಿ ಹುಟ್ಟುಹಬ್ಬದ ಆಚರಣೆ. ಈಗ ದೇಗುಲಗಳಲ್ಲಿ ವಿಶೇಷ ಪೂಜೆ. 84ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಮಾಜಿ ಸಿಎಂ ಬಿಎಸ್ವೈ. ಆ ಹಿನ್ನೆಲೆಯಲ್ಲಿ ವಿಶೇಷವಾದಂತಹ ಸಮಾರಂಭ ಆಯೋಜನೆಯಾಗಿದೆ. ಬೆಂಬಲಿಗರು ಹುಟ್ಟುಹಬ್ಬ ಆಚರಣೆಗೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕುಮುದ್ವತಿ ಕಾಲೇಜು ಪ್ರವೇಶ ದ್ವಾರದಲ್ಲೇ ಬೃಹತ್ತಾದಂತಹ ರಂಗೋಲಿ, ದೊಡ್ಡ ದೊಡ್ಡ ಕಟೌಟ್ಗಳು ರಾರಾಜಿಸ್ತಾ ಇವೆ. ಇತ್ತ ರವೀಂದ್ರನಗರದ ಗಣಪತಿ ದೇಗುಲದಲ್ಲಿ ಬೆಳಗಿನಿಂದ ವಿಶೇಷ ಪೂಜೆ. ನಮ್ಮ ಪ್ರತಿನಿಧಿ ಕಿರಣ್ ಹನ್ಯಡ್ಕ ಬಿವೈ ವಿಜಯೇಂದ್ರ ಅವರನ್ನ ಮಾತನಾಡಿಸಿದ್ದಾರೆ. ಕೇಳೋಣ ಬನ್ನಿ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇವತ್ತು 84ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಶಿಕಾರಿಪುರದಲ್ಲಿ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಕೂಡ ಆಚರಣೆ ಮಾಡಲಾಗ್ತಿದೆ. ಈ ಸಂದರ್ಭದಲ್ಲಿ ಶಿಕಾರಿಪುರ ಶಾಸಕ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಜೊತೆಯಿದ್ದಾರೆ. ವಿಜೇಂದ್ರ ಅವರೇ, ಇವತ್ತು 84ನೇ ವರ್ಷದ ಹುಟ್ಟುಹಬ್ಬ ಯಡಿಯೂರಪ್ಪನವರು, ಯಾವ ರೀತಿ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮ ಶಿಕಾರಿಪುರದಲ್ಲಿ ನಡೀತಾ ಇದೆ? ತಂದೆಯವರ ಜನ್ಮದಿನವನ್ನ ನಮ್ಮ ಶಿಕಾರಿಪುರ ತಾಲೂಕಿನ ಜನತೆ, ನಮ್ಮ ಮತದಾರರು ಮತ್ತು ಸರ್ವ ಸಮಾಜದ ಬಂಧುಗಳು ಎಲ್ಲರೂ ಸೇರಿ ಭಾಳ ಅರ್ಥಪೂರ್ಣವಾಗಿ ತಂದೆಯವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ತಮಗೆಲ್ಲ ತಿಳಿದಿರೋ ಹಾಗೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಯಾವುದೇ ಒಂದು ರಾಜಕೀಯ ಹಿನ್ನೆಲೆ ಇಲ್ಲದೇ ಮಂಡ್ಯದಿಂದ ಶಿಕಾರಿಪುರಕ್ಕೆ ಬಂದು ಇಲ್ಲಿ ಸಂಘಟನೆಯನ್ನು ಮಾಡಿ, ತಳಹಂತದಿಂದ ಸಂಘಟನೆಯನ್ನು ಮಾಡಿ ಇವತ್ತು ಪಕ್ಷವನ್ನು ಬೆಳೆಸಿ ರಾಜ್ಯದಲ್ಲೂ ಸಹ ಏನು ಗ್ರಾಮೀಣ ಭಾಗ, ನಗರಕ್ಕೆ ಸೀಮಿತ ಆಗಿದ್ದಂಥ ಪಕ್ಷವನ್ನು ಹಳ್ಳಿಗೂ ಕೂಡ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಬಹಳ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ನಮ್ಮ ಶಿಕಾರಿಪುರ ತಾಲೂಕಿನ ಜನರು ಸಹಜವಾಗಿಯೇ ಹೆಮ್ಮೆನ ಪಡ್ತಾರೆ. ಅವರು ಶಾಸಕರಾಗಿದ್ದಷ್ಟು ದಿನ ಶಿಕಾರಿಪುರದಿಂದ ಹೊರಗೆ ಬರ್ತ್ಡೇ ಆಚರಣೆ ಮಾಡ್ಕೊಂಡು, ಈಗ ನೀವು ಶಾಸಕರಾದ ಸಂದರ್ಭಕ್ಕೆ ಮತ್ತೆ ಶಿಕಾರಿಪುರದಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ, ನಾನು ಮತ್ತು ಅಣ್ಣ ರಾಘವೇಂದ್ರ ಅವರು ಕೂತು ಚರ್ಚೆ ಮಾಡಿದ್ವಿ. ತಂದೆಯವರಿಗೊಂದು ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ಶಿಕಾರಿಪುರ ತಾಲೂಕು, ನಮ್ಮ ಮತದಾರರು ಎಲ್ಲ ಸಮಾಜದ ಬಂಧುಗಳು, ಅವರಿಗೆ ಗೌರವನ ಸಲ್ಲಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಈ ಬಾರಿ ಶಿಕಾರಿಪುರದಲ್ಲೇ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ನೀವು ನೋಡಿದಂಥ ಯಡಿಯೂರಪ್ಪನವರ ಮೊದಲ ಹುಟ್ಟುಹಬ್ಬ, ನೀವು ನೋಡಿದಾಗೆ ಅದಕ್ಕೂ ಮತ್ತು ಈಗ ಇವತ್ತಿನ ಹುಟ್ಟುಹಬ್ಬಕ್ಕೂ ನೀವು ಹೇಗೆ ನೋಡ್ತೀರಿ ಅದನ್ನು ಇಷ್ಟು ವರ್ಷಗಳ ಪಯಣದಲ್ಲಿ? ಸಹಜವಾಗಿಯೇ ಯಡಿಯೂರಪ್ಪನವರು ಇಷ್ಟು ವರ್ಷ ಸುದೀರ್ಘವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಅಭಿಮಾನಿಗಳು ಇದ್ದೇ ಇದ್ದಾರೆ. ಬೆಂಗಳೂರಿನಲ್ಲಿ ನಾವು ಅವರ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡ್ರು ಸಹ, ಅಥವಾ ಅಲ್ಲಿ ಮಾಡಲಿ ಇಲ್ಲಿ ಮಾಡಲಿ ಅದೇನು ವ್ಯತ್ಯಾಸ ಇಲ್ಲ. ಇಲ್ಲೂ ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಬರ್ತಾ ಇದ್ದಾರೆ. ಆದರೆ ಒಂದಂತೂ ಸತ್ಯ, ಯಡಿಯೂರಪ್ಪನವರು ಯಾವತ್ತೂ ಕೂಡ ತಮ್ಮ ಜನ್ಮದಿನವನ್ನು ಆಚರಣೆ ಮಾಡ್ಕೋಬೇಕು ಅಂತೇಳಿ ಯಾವತ್ತೂ ಕೂಡ ಬಯಸಿದವರಲ್ಲ. ನೆನ್ನೆನೂ ಕೂಡ ನಮ್ಮೇನು ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಆವರಣಕ್ಕೆ ಹೋಗಿ ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಆಶ್ಚರ್ಯ ನೋಡ್ತಾ ಇದ್ರು. ಆ ರೀತಿ ಅವ್ರು ಯಾವತ್ತೂ ಕೂಡ ಆಚರಣೆ ಮಾಡ್ಕೋಬೇಕು ಅಂತ ಬಯಸಿದವರಲ್ಲ. ಆದರೆ ಕಾರ್ಯಕರ್ತರು, ಅಭಿಮಾನಿಗಳು ಅಪೇಕ್ಷೆ ಇದ್ದಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಆಯೋಜನೆ ಆಗಿದೆ. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜೇಂದ್ರ ಅವರ ಮಾತುಗಳು. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನ್ಯಡ್ಕ, ಟಿವಿ9 ಶಿವಮೊಗ್ಗ.